ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ವಿಚಾರಣೆ ಹೆಸರಲ್ಲಿ ಅಮಾಯಕರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರ ಈ ಆರೋಪ ಕೇಳ್ಬರ್ತಾ ಇದೆ. ಗದಗ್ನ ಗ್ರಾಮೀಣ ಠಾಣೆಯ ಪೊಲೀಸರ ವಿರುದ್ಧ ಹಲ್ಲೆ ಮಾಡಿರುವಂತ ಆರೋಪ ಕೇಳ್ಬಂದಿದೆ. ಮಫ್ತಿಯಲ್ಲಿದ್ದ 4 ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಿಮ್ಮಾಪುರ ಗ್ರಾಮದ 3 ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬುಧವಾರ ಮಧ್ಯಾಹ್ನ 1 ಗಂಟೆ ಸುಮಾರಿ ಘಟನೆ ನಡೆದಿರೋದು. ಬಿಂಕದಕಟ್ಟಿ ಗ್ರಾಮದ ಬಳಿಯಲ್ಲಿ ನಿಲ್ಲಿಸಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅಂತ ಆರೋಪ ಕೇಳ್ಬರ್ತಾ ಇದೆ. ಹಲ್ಲೆ ಮಾಡಿದಾರಲ್ಲ, ಆ ಟೈಮ್ನಲ್ಲಿ ಭುಜ, ಬೆನ್ನು ಆ ಭಾಗಕ್ಕೆಲ್ಲ ಹೊಡೆದು ಗಾಯಗೊಳಿಸಿದ್ದಾರಂತೆ. ಕಳಕಪ್ಪ ಹಡಪದ ಹಾಗೇನೆ ಮಂಜುನಾಥ್ ಗುಡಿಕೇರಿ, ನಾಗರಾಜ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ತಿಮ್ಮಾಪುರ ಗ್ರಾಮದ ಹುಡುಗರು ಇವರೆಲ್ಲ ಹಣದ ಅವ್ಯವಹಾರ ವಿಚಾರವಾಗಿ ವಿಚಾರಣೆ ಅಂತ ಹೇಳಿ ಈ ತರ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಗದಗ್ನ ಗ್ರಾಮೀಣ ಠಾಣೆಯ ಪೊಲೀಸರ ವಿರುದ್ಧ ಈ ತರ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ವಿಚಾರಣೆ ಹೆಸರಲ್ಲಿ ಅಮಾಯಕರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನಿಂತ್ರ ಬಿಂಕದಕಟ್ಟಿ ಸ್ಟೇಷನ್ ಕರ್ಕೊಂಡು ಹೋಗಿ ಬೈಪಾಸ್ನಾಗ ಐತಲ್ರಿ, ಅಲ್ಲಿ ನಿಂತ್ರ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟಿ ಏನು ಕೇಳವಲ್ರಿ, ಹೊಡ್ತಾ ಲೇ ಮಾಡಿಲ್ಲೇ ಮಗನ ನೀನು ಹೋಗಿಲ್ಲೇ, ನಾ ಯಾವುದೇ ಥರ ಏನು ಮಾಡಿಲ್ರಿ, ನನಗೆ ಗೊತ್ತಿಲ್ಲ, ನನ್ನ ದುಡಿಮೇನ ನಾ ಏನೋ ನನ್ನ ಮಕ್ಳೇನೋ ಇಷ್ಟ ನನಗೆ. ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ ರೀ, ಗೂಡ್ಸ್ ಗಾಡಿ ಇದೆ ಏನ್ರಿ, ರೈತರ ಮಾಲ್ ತೊಗೊಂಡು ಹೋಗೋದು ಇದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಮನೆಗೆ ಇರ್ತೀನಿ. ಆಮೇಲೆ ಹೊರಗಡೆ ಎಲ್ಲಿ ದುಡಿಯೋಕೆ ಹೋಗಿಲ್ರಿ ನಾನು. ಎಲ್ಲಿಗೆ ಹೋಗಿದ್ದು ನೀನು ಅಂತ ಕೇಳ್ತಾರೆ ರೀ. ಶ್ರೀಶೈಲಕ್ಕೆ ಹೋಗಿದ್ದೇನ ಅಂದ್ರು. ಅದು ಒಂದ ಕಾರಣ ಇಟ್ಕೊಂಡು ಹೊಡೆದ್ರಿ ಸರ್. ಮೇಲೆ ಕಟ್ಟಿದ್ರು ಸರ್, ಕೈ 2 ಕೈ ಕಟ್ಟಿ ಅಂತರಿಕಿಲೆ ಬಿಟ್ಟು ಏನೈತಲ್ರಿ ಪೈಪ್ ತೊಗೊಂಡು ಹೊಡೆದ್ರಿ ಸರ್. 4 ಜನ ಅದಾರ, ಅವ್ರು 4 ಜನ ಹೊಡೆದಾರ್ರಿ. ಆಮೇಲೆ ಕೌಲೂರು PSI ಮೇಡಮ್ ಏನದಾಳಲ್ರಿ ಎನ್ಕ್ವೈರಿ ಮಾಡಾಕಿ, ಆಕಿಗೆ ಹೇಳಿದ್ರಿ ನಿನ್ನ ಮಕ್ಕಳ ಸಾಕ್ಷಿಯಾಗಿ ನಾವು ಎಲ್ಲಿ ಹೋಗಿಲ್ಲ, ಯಾವುದೇ ಅಪರಾಧ ಮಾಡಿಲ್ಲ, ಅಮಾಯಕರು ನಾವು ಅಂತಂದು ಇದನ್ನೇ ಹೇಳೀನಿ ನಾನು. ಕರ್ಕೊಂಬಂದಿಂದ ಒಳ್ಳೆ ಮುನ್ಕತ್ತ ಬಂದಿಂದ ಇತ್ತಿನ ನಂಬರ್ ಕಾಂಟ್ಯಾಕ್ಟ್ ಮಾಡಿಸಿದ್ರಿ. ಮಾಡಿಸಿ ಅಷ್ಟೇನೂ ಇಲ್ಲ ಅಂದ್ರೆ ಹಚ್ಚಿದ್ವಿ ರೀ. ಹಚ್ಚಿಂದ ಒಳ್ಳೆ ಮತ್ತು ನಾನು ಕರ್ಕೊಂಬಂದು ಇತ್ತಿನ ಪಿಕಪ್ ಮಾಡಿದ್ರಿ. ಪಿಕಪ್ ಮಾಡ್ಕೊಂಡು ಇದು ತೊಂಡಾಳಿಂದ ಹಿಂಗೆ ನೆರೆಗಲ್ಲ ಹಿಂಗೆ ಕರ್ಕೊಂಡು ಹೋಗ್ಯಾರ ಸರ್. ಕರ್ಕೊಂಡು ಹೋಗಿಂದ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ದಾರ ಸರ್. ನಮ್ಮನ್ನು ಏನೂ ಹೇಳವಲ್ರಿ ವಿಷಯ ಏನನ್ನು, ಕಾರಣ ಏನು ಹೇಳಿ ಸರ್. ಅವ್ರು ಹೇಳ್ತಾರೆ ಸರ್ ನಾವೇನು ಹೇಳಿಲ್ರಿ. ಅವು ಅಲ್ಲಿ ನೇತ್ ಕಟ್ಟಿದ್ರಲ್ರಿ, ನೇತ್ ಕಟ್ಟಿದ್ರೆ ನಿಮ್ಗೆ ಗೊತ್ತೈತಿ ಹೇಳ್ರಿ, ನಿಮ್ಗೆ ಗೊತ್ತೈತಿ ಹೇಳ್ರಿ ಅಂತಾರೆ. ನಾವೇನು ಮಾಡಿಲ್ರಿ, ನಾವೇನು ಮಾಡಿಲ್ಲ ಅಂದ್ರೆ ಬಿಡುವಲ್ರಿ. ಇದು ಸರ್ ಫೈಬರಿಂದ ಪೈಪ್ ಸರ್ ಅಂತ ತೊಗೊಂಡ್ಬಿಡ್ದ ಸರ್. ನಾವು 3 ಜನ ಇದ್ದೀವಿ ಸರ್. ಕಳಕಪ್ಪ, ನಾಗರಾಜ್ ಸರ್, ನಾವು ರೀ. ನಿನ್ನೆ 10 ಗಂಟೆ ಸುಮಾರು ರೀ ಅದು ಬಂದ್ರಿ ಮನೆಗೆ ಬಂದು ಕೇಳಿದ್ರು. ಇಲ್ರಿ ಅವರು ಕೆಲ್ಸಕ್ಕೆ ಹೋಗ್ಯಾರ, ಹಿಂಗೆ ಗದಗ ಹೋಗ್ಯಾರ ಅಂತಂದು ಹೇಳಿದ್ವಿ. ಅಂದಿಂದ ಯಾವಾಗ ಬರ್ತಾರಮ್ಮ ಅಂದ್ರೆ 12-1 ಗಂಟೆ ಆಗ್ಬೋದ್ರಿ ಬರ್ತಾರ ಅಂತಂದ್ವಿ. ಅಂದಿಂದ ಅವ್ರು ಫೋನ್ ನಂಬರ್ ಕೊಡಮ್ಮ ಅಂದ್ರು. ಫೋನ್ ನಂಬರ್ ನಮ್ಮ ಕಡೆಗೆ ಇಲ್ರಿ, ನಮ್ಗೆ ಗೊತ್ತಿಲ್ಲ, ನಾವು ಅಂಥದ್ದೆಲ್ಲ ನಮಗೆ ಬರಾಗಲ್ಲ, ಕೇಳಕ್ಕೆ ಬರಾಗಲ್ರಿ ಅಂದ್ವಿ. ಆಯ್ತು ಬಿಡಮ್ಮಗಾರ ಅಂದ್ರೆ. ಅಂದಿಂದ ಮತ್ತೆ ಎದಕ್ಕೆ ರೀ ಏನ್ರಿ ಅಂತಂದ್ರೆ ಏನಿಲ್ಲಮ್ಮ ಇಲ್ಲೇ ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ನಾವು ಅಂದ್ರು. ಅಂದಿಂದ ಏನತಿ ಆದ್ರೆ ಆಯ್ತು ಬಿಡಾಗರದ ಸುಮ್ಮನೆ ಆಗಿದ್ರಿ ನಾವು. ಸುಮ್ಮನೆ ಆಗಿಂದ ದುಡಿಯಕ್ಕೆ ಹೋದ ಹುಡುಗನ ಅಲ್ಲಿ ನಡೆದಾರ್ಯಾಗ ಹೋಗಿ ಎಳ್ಕೊಂಡು ಇದ್ದಿದ್ದು ರೊಕ್ಕನ ಕಸ್ಕೊಂಡ್ರ ಸಿಕ್ಕಾಪಟ್ಟ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಾ ಈ ಹುಡುಗರ ಮೇಲೆ, ಅಥವಾ ಸುಮ್ನೆ ಕರೆದು ಈ ತರ ಮಫ್ತಿಯಲ್ಲಿದ್ದ ಪೊಲೀಸರು ಹಲ್ಲೆ ಮಾಡಿರೋದಾ? ಸದ್ಯಕ್ಕೆ ಈ ಹಲ್ಲೆಗೆ ಒಳಗಾಗಿದಾರಲ್ಲ ಆ ಯುವಕರ ಪರಿಸ್ಥಿತಿ ಹೆಂಗಿದೆ? ಹೌದು ಶರ್ಮಿತಾ, ಯಾವುದೇ ರೀತಿ ಲಿಖಿತವಾಗಿ ದೂರ ಇರೋದಲ್ಲ. ಬಾಗಲಕೋಟೆ ಮೂಲದ ಓರ್ವ ಮಹಿಳೆ ಇವ್ರ ಮೇಲೆ ಮೌಖಿಕವಾಗಿ ದೂರನ್ನ ನೀಡಿದ ಮೇಲೆ ಪೊಲೀಸರು ವಿಚಾರಣೆಗೆ ಏನು ಗದಗ ನಗರದಲ್ಲಿ ಹೊರವಲಯದಿರತಕ್ಕಂಥ ಬಿಂಕದಕಟ್ಟಿ ಫಾರೆಸ್ಟ್ ಏನಿದೆ, ಆ ಫಾರೆಸ್ಟ್ ಬಾಜುನೇ ಒಂದು ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆಗೆ 3 ಜನ ಯುವಕರನ್ನ ಕರ್ಕೊಂಡು ಹೋಗ್ತಾರೆ. ಇವರು ಒಬ್ಬ ಕಳಕಪ್ಪ ಮತ್ತೊಳ್ಳೆ ಮಂಜುನಾಥ ಮತ್ತು ಇನ್ನೊಬ್ಬ ನಾಗರಾಜ್ ಅಂತಕ್ಕಂಥ ವಿದ್ಯಾರ್ಥಿ ಸಹ. ಆತನ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಅನ್ನ ಬಿಡಿಸ್ಕೊಂಡು ಕರ್ಕೊಂಡೋಗಿ ಇವ್ರ ಮೇಲೆ ಮಾರಣಾಂತಿಕ ಒಂದು ಹಲ್ಲೆಯನ್ನ ಮಾಡ್ತಾರೆ. ಯಾಕಂದ್ರೆ ಪೊಲೀಸರು ಕೂಡ ವಿಚಾರಣೆ ಅಂತ ಹೇಳಿ ಅವ್ರಿಗೆ ಮನದ್ಬಂದಂತೆ ಬೆನ್ನು ಭಾಗ ಮತ್ತು ಇನ್ನು ತೋರಿಸದೇ ಇರತಕ್ಕಂಥ ಭಾಗಗಳಿಗೂ ಕೂಡ ಸಾಕಷ್ಟು ಹೊಡೆದಿದ್ದಾರೆ. ಹೀಗಾಗಿ ಸಾಕಷ್ಟು ಅಸ್ವಸ್ಥಗೊಂಡಿರತಕ್ಕಂತ ಏನು ಕಳಕಪ್ಪ, ಮಂಜುನಾಥ ಮತ್ತು ನಾಗರಾಜ್ ಇವರನ್ನ ಈಗಾಗಲೇ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಯಾಕಂತಂದ್ರೆ ಇವ್ರ ಮೇಲೆ ಗೋಲ್ಡ್ ಮೋಸ ಮಾಡಿದ್ದಾರೆ, ಗೋಲ್ಡ್ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ, ಸಾಕಷ್ಟು ಲಕ್ಷಾಂತರ ರೂಪಾಯಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ಎಂಬ ಆರೋಪವನ್ನ ಓರ್ವ ಮಹಿಳೆ ಮೌಖಿಕವಾಗಿ ಪೊಲೀಸರಿಗೆ ದೂರ ನೀಡುತ್ತಾರೆ. ಆದ್ರೆ ಇವರು ಯಾವುದೇ ರೀತಿ ಸಿವಿಲ್ ಡ್ರೆಸ್ ಮೇಲೆ ಇರ್ತಕ್ಕಂಥ ಪೊಲೀಸರು 4 ಜನ ಜೊತೆಗೆ ಒಬ್ರು PSI
ಇವರನ್ನ ಕರ್ಕೊಂಡೋಗಿ ವಿಚಾರಣೆ ನೆಪದಲ್ಲಿ ಹಿಗ್ಗಾಮುಗ್ಗ ಥಳಿಸಿ ಅವರನ್ನ ಅಸ್ವಸ್ಥರಾಗುವಂತೆ ನಡೆದಿದೆ. ಆದ್ರೆ ಇವ್ರು ಯಾವುದೇ ರೀತಿ ಪ್ರಕರಣದಲ್ಲಿ ಎರಡು ಕಾಲಷ್ಟು ಇವ್ರ ಮೇಲೆ ಏನು ಸಂದೇಹ ಸಹ ಇರೋದಿಲ್ಲ. ಆದ್ರೆ ಇವ್ರು ಯಾವುದೇ ರೀತಿ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಇವರನ್ನ ಬಿಟ್ಟು ಮನೆಗೆ ಕಳಿಸ್ತಾರೆ. ಆಮೇಲೆ ಇವ್ರು ಮಾಡಿರೋ ತಪ್ಪ ಅರಿವು ಆಗಿರದ ಮೇಲೆ ಅವ್ರಿಗೆ ಹೇಳ್ತಾರೆ, ಯಾರಿಗೂ ಕೂಡ ನಾವು ಹೊಡೆದಿದ್ದೀವಿ ಅನ್ನುವಂತ ಮಾತನ್ನ ಯಾರ ಮುಂದೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಗ್ರಾಮಕ್ಕೆ ಹೋದ್ಮೇಲೆ ಜನರು ಯಾಕಪ್ಪ ಈ ರೀತಿ ಅಡ್ಡಾಡ್ತಿದ್ರೆ, ಏನಾಗಿದೆ ಅಂತ ನೋಡಿದಾಗ ಸ್ಥಳೀಯರೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಒಳಗೆ ಕೂರಿಸ್ಕೊಂಡು ಅವ್ರೇನು ಮಂಜುನಾಥ ಮತ್ತು ನಾಗರಾಜ ಕಳಕಪ್ಪ ಎಂಬವ್ರನ್ನ ಕೂರಿಸ್ಕೊಂಡು ವಿಚಾರಣೆ ಮಾಡಿದಾಗ, ಇಲ್ಲ ನಮಗೆ ಹಿಂಗ 4 ಜನ ಪೊಲೀಸರು ಹಿಗ್ಗಾಮುಗ್ಗ ಹೊಡೆದಿದ್ದಾರೆ, ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತ ಏನು 2,000 ರೂಪಾಯಿ ದುಡ್ಡನ್ನು ತಗೊಂಡು ಕುಡಿದು ನಿಜವಾಗ್ಲೂ ನಮ್ಗೆ ಈ ರೀತಿಯಾಗಿ ಹೊಡೆದಿದ್ದಾರೆ ಎಂಬ ಮಾತನ್ನ ಹೇಳ್ತಾರೆ. ಆದ್ರೆ ಇಷ್ಟೆಲ್ಲಾ ನಡೆದ್ರು ಕೂಡ ಇದುವರೆಗೂ ಏನು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಯಾವುದೇ ರೀತಿ ಇನ್ನೂವರೆಗೂ ಕ್ರಮ ಜರುಗಿಸಿಲ್ಲ. ಈಗಾಗಲೇ SP ಅವರು ಕೂಡ ನಾವು ಸಂಪರ್ಕ ಮಾಡಿದ್ವಿ. SP ಅವರು ಕೂಡ ಹೇಳ್ತಾರೆ, ಆದ್ರೆ ಇದು ಈಗಾಗಲೇ ನಾವು ತನಿಖೆ ನಡೆಸ್ತಾ ಇದೀವಿ, ಅದ್ರ ಮೇಲೆ ಏನಾದ್ರು ತಪ್ಪು ತಪ್ಪರಂತೆ ಕಂಡು ಬಂದಲ್ಲಿ ಇವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಇವರನ್ನ ಯಾರಿದ್ದಾರೆ ಅವರನ್ನ ಅಮಾನತು ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಸಂತೋಷ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಶಿವಮೊಗ್ಗದಲ್ಲಿ ಇಬ್ಬರು ಶಂಕಿತ ಉಗ್ರರ ಬಂಧನ ಪ್ರಕರಣ ಸಂಬಂಧ ಶಂಕಿತ ಉಗ್ರರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಗ್ರಾಮಾಂತರ ಠಾಣೆಯ ಆವರಣದಲ್ಲಿ ಮಹಜರು ಮಾಡಿದ್ದಾರೆ. ಬಂಧಿತ ಇಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಸೈಯದ್ ಯಾಸೀನ್, ಮಜ್ ಮುನೀರ್ ಅಹಮದ್ ವಿಚಾರಣೆ ನಡೀತಾ ಇದೆ. ಈಗ 7 ದಿನ ಕಸ್ಟಡಿಗೆ ಪಡೆದು ಶಂಕಿತ ಉಗ್ರರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ಇವ್ರ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಸಂಪರ್ಕದಲ್ಲಿ ಇದ್ದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಇನ್ನೂ ಕೂಡ ಶಾರಿಕ್ ಪತ್ತೆ ಆಗಿಲ್ಲ. ತಲೆ ಮರೆಸಿಕೊಂಡಿರುವಂತಹ ಆರೋಪಿ ಶಾರಿಕ್ಗೋಸ್ಕರ ಪೊಲೀಸರು ಶೋಧವನ್ನ ಮುಂದುವರೆಸಿದ್ದಾರೆ. ಶಂಕಿತ ಉಗ್ರರ ಪ್ಲಾನ್ಗಳು ಏನೇನಾಗಿತ್ತು ಮತ್ತೆ ಅವರ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಆ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೆ ಈ ಶಂಕಿತ ಉಗ್ರರನ್ನ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ, ಅವ್ರನ್ನ 7 ದಿನ ಕಸ್ಟಡಿಗೆ ಪಡೆದು ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ, ಕೃತ್ಯಕ್ಕೆ ಬಳಸಿದಂತ ಕಾರನ್ನ ಪೊಲೀಸರು ಮಹಜರ್ ಮಾಡಿದ್ದಾರೆ. ಆ ಕಾರಲ್ಲಿ ಎಲ್ಲೆಲ್ಲಿ ಹೋಗಿದ್ರು, ಏನೇನ್ ಪ್ಲಾನ್ ಮಾಡ್ಕೊಳ್ತಾ ಇದ್ರು, ನೆಕ್ಸ್ಟ್ ಅವ್ರ ಪ್ಲಾನ್ ಏನಾಗಿತ್ತು, ಸೊ ಆ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಬಂಧಿತ ಇಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಈಗ ಕೃತ್ಯಕ್ಕೆ ಬಳಸಿದಂತ ಕಾರನ್ನ ಮಹಜರ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನ ಅಫ್ಕೋರ್ಸ್ ಕಲೆ ಹಾಕಿರ್ತಾರೆ. ಮೊನ್ನೆ ಎಲ್ಲ ಸ್ಥಳ ಮಹಜರ್ಗೆ 3 ಕಡೆ ಕರ್ಕೊಂಡು ಹೋದಾಗ ಅವರು ಈ ಬಾಂಬ್ ಬ್ಲಾಸ್ಟ್ ಟ್ರಯಲ್ ಮಾಡ್ತಾ ಇದ್ರಲ್ಲ, ಅಲ್ಲೊಂದಿಷ್ಟು ಸಾಕ್ಷ್ಯಗಳು ಲಭ್ಯವಾಗಿತ್ತು. ಈಗ ಈ ಕೃತ್ಯಕ್ಕೆ ಬಳಸಿದಂತ ಕಾರನ್ನ ಮಹಜರ್ ಮಾಡಿದ್ದಾರೆ ಪೊಲೀಸರು. ಮತ್ತೆ ಈಗ ತಲೆಮರೆಸಿಕೊಂಡಿರುವಂತ ಆರೋಪಿ ಶಾರಿಕ್ ಪತ್ತೆ ಇನ್ನೂ ಕೂಡ ಆಗಿಲ್ಲ. ಆತನಿಗೋಸ್ಕರ ಶೋಧವನ್ನ ಮುಂದುವರೆಸಿದ್ದಾರೆ. ಇವ್ರಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು, ಯಾರ ಜೊತೆ ನಿರಂತರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಯಾರು ಗೈಡೆನ್ಸ್ ಕೊಡ್ತಾ ಇದ್ರು, ಏನೇನು ಕೃತ್ಯ ಮಾಡಬೇಕು ಅಂತ ಹೇಳ್ತಾ ಇದ್ರು, ಆ ಬಗ್ಗೆ ಸದ್ಯಕ್ಕೆ ಪೊಲೀಸರು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಕಾರ್ ಮಹಜರನ್ನ ಮಾಡಿದ್ದಾರೆ. ಸೊ ಆ ಟೈಮ್ನಲ್ಲಿ ಏನಾದ್ರೂ ಮಹತ್ವದ ಸಾಕ್ಷ್ಯಗಳ ಲಭ್ಯವಾಗಿದೆಯಾ? ಮತ್ತೆ ಇವರು ಸಂಪರ್ಕದಲ್ಲಿ ಇದ್ದವರನ್ನು ವಿಚಾರಣೆ ಮಾಡ್ತಾ ಇದಾರಲ್ಲ, ಏನಾದ್ರೂ ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಾ ವಿಚಾರಣೆ ಸಂದರ್ಭದಲ್ಲಿ? ಶರ್ಮಿತಾ, ಏನು ಶಿವಮೊಗ್ಗದಲ್ಲಿ ಏನು ಶಂಕಿತ ಉಗ್ರರಿದ್ದಾರೆ ಅವರನ್ನ ವಿಚಾರಣೆಗೆ ತೀವ್ರಗೊಳಿಸಿದೆ ಅಂತಾನೆ ಹೇಳ್ಬೋದು. ಈಗ ಕೃತ್ಯಕ್ಕೆ ಬಳಸಿದ ಅಂದ್ರೆ ಚಟುವಟಿಕೆ, ಏನು ಉಗ್ರ ಚಟುವಟಿಕೆ ಆಗಿರ್ಬೋದು ಅಥವಾ ಬಾಂಬ್ ಬ್ಲಾಸ್ಟಿಂಗ್ ಆಗಿರ್ಬೋದು, ಈ ಕೃತ್ಯಗಳಿಗೆ ಏನು ಬಳಸಿರುವಂತಹ ಕಾರನ್ನ ಈಗ ಪೊಲೀಸರು ಸೀಜ್ ಮಾಡಿ ಅದನ್ನ ಮಾಜರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಶಿವಮೊಗ್ಗದ ಏನು ಗ್ರಾಮಾಂತರ ಪೊಲೀಸ್ ಠಾಣೆ ಇದೆ, ಆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕಾರನ್ನ ತಂದು ಏನು ಶಾಕೀರ್ ಹಾಗೂ ಏನ್ 3 ಜನ ಏನ್ ಬಳಸ್ತಾ ಇದ್ರು ಆ ಕಾರನ್ನ ಈಗ ಸೀಜ್ ಮಾಡಿ ಅದನ್ನ ಏನು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕಾರು ಕೂಡ ಏನು ಶಾಕೀರ್ ಇದ್ದಾನೆ ಅಂದ್ರೆ ಅಪ್ಕೊಂಡಿರುವಂತಹ ಶಾಕೀರ್ ಇದ್ದಾನೆ, ಆ ಶಾಕೀರ್ಗೆ ಸೇರಿದಂತ ಕಾರ್ ಆಗಿದೆ. ಅಂದ್ರೆ ಅವ್ರ ತಂದೆ ಹೆಸರಲ್ಲಿರುವಂತಹ ಕಾರ್ ಆಗಿದೆ. ಈ ಕಾರಲ್ಲೇ ಕೂಡ ಅವರು ಇಡೀ ಶಿವಮೊಗ್ಗ ಆಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳಾಗಿರ್ಬೋದು, ಈ ಜಿಲ್ಲೆಗಳಿಗೆ ಓಡಾಟ ನಡೆಸ್ತಾ ಇದ್ರು. ಹಾಗೆ ಏನು ಬಾಂಬ್ಗಳ ಟೆಸ್ಟ್ ಗಳನ್ನ ಮಾಡ್ತಾ ಇದ್ರು, ಅದು ಕೂಡ ಇಲ್ಲಿಂದಾನೇ ಸಾಗಣೆ ಮಾಡ್ತಾ ಇದ್ರು, ಇದ್ರಲ್ಲೇ ಸಾಗಣೆ ಮಾಡ್ತಾ ಇದ್ರು ಅಂತ ಈಗ ತಿಳಿದು ಬರ್ತಾ ಇದೆ ಶರ್ಮಿತಾ. ಈಗ ಮುಂದಿನ ಏನು ಹಂತ ಅಂದ್ರೆ ಈಗ ಕಾರನ್ನ ಎಲ್ಲಿ ಬಳಸ್ತಾ ಇದ್ರು, ಹಾಗೆ ಯಾರು ಈ ಕಾರಲ್ಲಿ ಓಡಾಡ್ತಾ ಇದ್ರು, ಜೊತೆಗೆ ಕಾರಿನಲ್ಲಿ ಯಾವ್ಯಾವ ವಸ್ತುಗಳನ್ನ ಸಾಗಣೆ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ಬೇಕಾಗಿದೆ. ಜೊತೆಗೆ ಈಗ ರೆಗ್ಯುಲರ್ ಆಗಿ ಅಂದ್ರೆ ಈಗ ಏನು ವ್ಯಕ್ತಿಗಳನ್ನ ಬಂಧನ ಮಾಡಿದ್ದಾರೆ, ಆ ಬಂಧನ ಮಾಡಿರೋ ವ್ಯಕ್ತಿಗಳನ್ನ ಈಗ ಮೆಡಿಕಲ್ ಟೆಸ್ಟ್ ಕೂಡ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪೊಲೀಸರು. ಜೊತೆಗೆ 10ವರೆಗೆ ಅಂದ್ರೆ ಈಗ ಶಿವಮೊಗ್ಗ ಪೊಲೀಸರು 10ವರೆಗೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಏನು ಈ ಕೃತ್ಯ ಇದೆ, ಅದು ಈ ಚಟುವಟಿಕೆಗಳಿಗೆ ಏನೇನು ಬಳಸಿದ್ರು, ಯಾವ್ಯಾವ ವಸ್ತುಗಳನ್ನ ಬಳಸಿದ್ರು, ಆಮೇಲೆ ಬಳಸಿರುವಂತಹ ಕೆಮಿಕಲ್ ಯಾವುದು, ಸ್ಫೋಟಕ ರೆಡಿ ಮಾಡಿದ್ದಂತಹ ಸ್ಫೋಟಕಗಳು ಯಾವುದು, ಇದನ್ನೆಲ್ಲದನ್ನು ಕೂಡ ಎಳೆಯಾಗಿ ಈಗ ಶಿವಮೊಗ್ಗದ SP ಲಕ್ಷ್ಮೀ ಪ್ರಸಾದ್ ಅವರು ಬಿಚ್ಚಿಡಿದ್ದಾರೆ. ಥ್ಯಾಂಕ್ ಯು ವಿನಯ್ ಈ ಕ್ಷಣದ ಅಪ್ಡೇಟ್ಸ್ಗೆ.
ಪಿಎಫ್ಐ ಸಂಚುಗೂಡಿಗೆ ಕೈ ಹಾಕಿದ ಎನ್ಐಎ ಬಗದಷ್ಟು ಬಯಲಾಗ್ತಾ ಇದೆ ಸ್ಫೋಟಕ ರಹಸ್ಯ. ಪೊಲೀಸರು ಅಲರ್ಟ್, ಕರ್ನಾಟಕದಲ್ಲಿ ಕಟ್ಟೆಚ್ಚರ. ಇದು ಪಿಎಫ್ಐ ಭಯದ ಸ್ಟೋರಿ. ಬಳ್ಳಾರಿಯಲ್ಲಿ ಪಿಎಫ್ಐ ಕಾರ್ಯಕರ್ತರು ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ನಿನ್ನೆ ಪಿಎಫ್ಐ ಮುಖಂಡರನ್ನ ಬಂಧಿಸಿದ್ರಲ್ಲ, ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಈ ವೇಳೆ ಯುವಕನನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ ಪಿಎಫ್ಐ ಕಾರ್ಯಕರ್ತರು. ಅರುಣ್ ರೆಡ್ಡಿ ಅನ್ನೋ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಿನ್ನೆ ಸಂಜೆ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಘಟನೆ ನಡೆದಿರೋದು. ಈಗ ದೇಶದಾದ್ಯಂತ ಪಿಎಫ್ಐ ಕಚೇರಿ ಮತ್ತೆ ಪಿಎಫ್ಐ ಮುಖಂಡರ ಮನೆ ಮೇಲೆ ದಾಳಿ ಆಯಿತು. ಅದನ್ನು ಖಂಡಿಸಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅರುಣ್ ರೆಡ್ಡಿ ಅನ್ನೋ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದರೂ ಕೂಡ ಪಿಎಫ್ಐ ಕಾರ್ಯಕರ್ತರು ಆತನನ್ನ ಬಿಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಥಳಿಸ್ತಲೇ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅರುಣ್ ರೆಡ್ಡಿಗೆ ಥಳಿಸಿದ್ದಾರೆ. ಅರುಣ್ ರೆಡ್ಡಿಯನ್ನ ರಕ್ಷಿಸಿ ಠಾಣೆಗೆ ಆಮೇಲೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರ ವಿರುದ್ಧನೂ ಆ ಸಂದರ್ಭದಲ್ಲಿ ಪಿಎಫ್ಐ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ಗೊತ್ತಾಗಿದೆ. ಬಳ್ಳಾರಿಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ನಿನ್ನೆ ಪಿಎಫ್ಐ ಮುಖಂಡರ ಬಂಧನ ಖಂಡಿಸಿ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಪಿಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅರುಣ್ ರೆಡ್ಡಿ ಅನ್ನೋ ಯುವಕ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾನೆ ಪ್ರತಿಭಟನೆ ಮಾಡುವಂತ ಟೈಮ್ನಲ್ಲಿ. ಅದೇ ಕಾರಣಕ್ಕೆ ಪಿಎಫ್ಐ ಕಾರ್ಯಕರ್ತರು ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪಿಎಫ್ಐ ಮೇಲೆ ದಾಳಿ ಬೆನ್ನಲ್ಲೇ ಕೇರಳ ಹಾಗೇನೆ ತಮಿಳುನಾಡಿನಲ್ಲಿ ಹಿಂಸಾಚಾರ ಸ್ಟಾರ್ಟ್ ಆಗಿದೆ. ಕೊಯಮತ್ತೂರಿನಲ್ಲಿ ಪೆಟ್ರೋಲ್ ಬಾಂಬ್ ದಾಳಿ ಮಾಡಿದ್ದಾರೆ. ಬಿಜೆಪಿ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕೇರಳದ ವಯನಾಡಿನಲ್ಲಿ ಕಿಡಿಗೇಡಿಗಳು ಹಿಂಸಾಚಾರ ಮಾಡ್ತಾ ಇದ್ದಾರೆ. ವಯನಾಡಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣಂ ತಿಟ್ಟಂನಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಇವತ್ತು ಕೇರಳ ಬಂದ್ಗೆ ಪಿಎಫ್ಐ ಕರೆ ಕೊಟ್ಟಿದೆ. ಪಿಎಫ್ಐ ಮೇಲೆ ರೇಡ್ ಮಾಡಿದ್ದಕ್ಕೆ ಈ ದಾಳಿ ಅಂತ ಬಿಜೆಪಿ ಹೇಳಿದೆ. ಕೇರಳದಲ್ಲಿ ಇವತ್ತು ಕೂಡ ಭಾರೀ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇನ್ನು ತಮಿಳುನಾಡಿನ ಕೊಯಮತ್ತೂರಿನ ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ಬಿಜೆಪಿ ಕಚೇರಿ ಮೇಲೆ ದಾಳಿಯಾಗಿದೆ. ಪೆಟ್ರೋಲ್ ಬಾಂಬ್ ಎಸೆಯುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೇರಳದ ಕಣ್ಣೂರಿನಲ್ಲೂ ಗಲಾಟೆಯಾಗಿದೆ. ತಮಿಳುನಾಡು ಕೇರಳದಲ್ಲಿ ಹಿಂಸಾಚಾರ ನಡೀತಾ ಇದೆ. ಬಸ್ಗೆ ಕಲ್ಲೇಟು ಬೀಳ್ತಾ ಇರೋದ್ರಿಂದ ಪಿಎಫ್ಐ ಕಾರ್ಯಕರ್ತರು ಎಸೆತಾ ಇರೋದ್ರಿಂದ ಹೆಲ್ಮೆಟ್ ಧರಿಸಿ ಡ್ರೈವರ್ ಬಸ್ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ನೋಡಬಹುದು ದೃಶ್ಯದಲ್ಲಿ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ತಮಿಳುನಾಡು ಕೇರಳದಲ್ಲೇ ಬೇರೆ ಬೇರೆ ಭಾಗಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರೋದು. ಎಸ್ಪೆಷಲಿ ಬಿಜೆಪಿ ಕಚೇರಿ ಎಲ್ಲೆಲ್ಲಿದೆ ಆ ಪ್ರಮುಖ ಬಿಜೆಪಿ ಕಚೇರಿಗಳಿಗೆ ಬಂದೋಬಸ್ತನ್ನ ಪೊಲೀಸರು ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಎಲ್ಲ ನೀರು ಮಿಕ್ಸ್, ಬೆಳ್ಳಂದೂರು ಕೆರೆ ದುರ್ನಾತ. ಮೂಗು ಮುಚ್ಕೊಂಡ್ರು ಬಿಡ್ತಾ ಇಲ್ಲ ಕೆಟ್ಟ ವಾಸನೆ. ಮನೆಯೊಳಗೂ ಬೇಕು ಮಾಸ್ಕ್, ಕಣ್ಣು ಕಿವಿ ಮುಚ್ಕೊಂಡಿದೆ ಬಿಬಿಎಂಪಿ. ಇದು ಬೆಳ್ಳಂದೂರು ದುರ್ನಾತ ಬೀರ್ತಾ ಇರೋ ಸ್ಟೋರಿ. ಮಳೆ ಬಂದು ಹೋದ್ಮೇಲೆ ಬೆಳ್ಳಂದೂರು ನಿವಾಸಿಗಳಿಗೆ ಸಂಕಷ್ಟದ ಪರಿಸ್ಥಿತಿ. ಮೋರಿ, ರಾಜಕಾಲುವೆ, SWD ನೀರು ಮಿಕ್ಸ್ ಆಗಿ ದುರ್ನಾತ ಬರ್ತಾ ಇದೆ. ರಾಜಕಾಲುವೆಯಿಂದ ಬರುವಂತ ವಾಸನೆಗೆ ಮೂಗು ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಅಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳದ್ದು. ಬೆಳ್ಳಂದೂರು ಕೆರೆ ಕಲುಷಿತಗೊಂಡಿದ್ದು ಸ್ಥಳೀಯರ ಹೈರಾಣಾಗಿ ಹೋಗಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಇದೇನು ಗಮನಕ್ಕೆ ಬಂದಿಲ್ಲ ಅಂತಲ್ಲ, ಸ್ಥಳೀಯರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಥರದ್ದು ನಮ್ಗೆ ಸಮಸ್ಯೆ ಆಗ್ತಾ ಇದೆ, ನಮ್ಗಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನು ಕ್ಲೀನ್ ಮಾಡಿಸಿ ಅಂತ ಗಮನಕ್ಕೆ ತಂದಿದ್ದಾರೆ.
ಆದ್ರೂ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿದಿನ ಈ ದುರ್ನಾತ ಬರ್ತಾ ಇರೋದ್ರಿಂದ ಉಸಿರಾಟದ ಸಮಸ್ಯೆಯನ್ನ ಜನ ಅಲ್ಲಿ ಎದುರಿಸ್ತಾ ಇದ್ದಾರೆ. ಮನೆಯೊಳಗೆ ಕೂರುವಾಗ್ಲೂ ಮಾಸ್ಕ್ ಹಾಕೊಂಡೇ ಇರಬೇಕು ಅಂತ ಪರಿಸ್ಥಿತಿ ಇದೆ ಅಲ್ಲಿ. ಮಳೆ ನಿಂತ ಮೇಲೆ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಈ ರಾಜಕಾಲುವೆ ನೀರು. ಈ ಮೊದಲು ವಾಸನೆ ಬರ್ತಾ ಇದ್ರು ಕೂಡ ಇಷ್ಟು ಪ್ರಮಾಣದಲ್ಲಿ ಇರ್ತಾ ಇರಲಿಲ್ಲ. ಆದ್ರೆ ಮಳೆ ಬಂದ್ ಹೋದ ಮೇಲೆ ಪ್ರವಾಹ ಎಲ್ಲ ಉಂಟಾಯ್ತಲ್ಲ ಬೆಂಗಳೂರಲ್ಲಿ, ಅದೆಲ್ಲ ಆದ್ಮೇಲೆ ಈ ತರ ದುರ್ನಾತ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ನೋಡಿ, ಮನೆ ಒಳಗೆ ಮಾಸ್ಕ್ ಹಾಕೊಂಡು ಇರಬೇಕು, ಆ ತರದ ಪರಿಸ್ಥಿತಿ ಇದೆ. ಅಡುಗೆ ಮಾಡುವಾಗ್ಲೂ ಅಷ್ಟೇ ಮಾಸ್ಕ್ ಹಾಕೊಳ್ಬೇಕು. ಉಸಿರಾಟ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ಜನರಿಗೆ. ಈ ದುರ್ನಾತ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದ್ರು ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಇದೆ. ಆ್ಯಕ್ಚುಲಿ ಸರ್, ಈ ತಿಂಗಳು 5ನೇ ತಾರೀಕಲ್ಲಿ ತುಂಬ ಭಾರಿ ಮಳೆ ಬಂತು. ಆ ಮಳೆಯಲ್ಲಿ ರಾಜಕಾಲುವೆಲ್ಲ ಫುಲ್ಲು ಉಕ್ಕಿ ಎಲ್ಲ ಸರೌಂಡಿಂಗ್ ಏರಿಯಾ ಎಲ್ಲ ಫುಲ್ಲು ಮುಳುಗೋಗ್ಬಿಟ್ಟಿದೆ. ಆಮೇಲೆ ಈ ಪಕ್ಕದಲ್ಲೇ ನಾನು ಕೆಲಸ ಮಾಡ್ತೀನಿ ಮ್ಯಾನೇಜರ್ ಆಗಿ. ಅದರಲ್ಲಿ ಆ ಕಾಂಪೌಂಡ್ ವಾಲೆಲ್ಲ ಬಂದ್ಬಿಟ್ಟು ನೀರೆಲ್ಲ ಸೀಪೇಜ್ ಆಗಿ ಒಳಗೆ ಬಂದು ನಮಗೆ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಅದ್ರ ಜೊತೆಯಲ್ಲಿ ಈ ಸಿವೇಜ್ ವಾಟರ್ ಮಿಕ್ಸ್ ಆಗಿರೋದ್ರಿಂದ ಈ ರಾಜಕಾಲುವೆಗೆ ಅದೇ ನೀರು ಬಂದುಬಿಟ್ಟು ಇನ್ಸೈಡ್ ಬೇಸ್ಮೆಂಟ್ಗೆ ಬಂದು ಫ್ಲಡ್ ಆಗಿ ತುಂಬ ವಾಸನೆ ಬಂದು ಸರೌಂಡಿಂಗಲ್ಲೆಲ್ಲ ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ. ಅದನ್ನೆಲ್ಲ ಯಾವುದೂ ಕೆಲಸಗಳು ಕೈಗೊಂಡಿಲ್ಲ ಸರ್ಕಾರ. ಈಗ ಸದ್ಯಕ್ಕೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ಮಾಡಿದ್ದಾರೆ, ಬಟ್ ಸ್ಟಿಲ್ ವಾಟರ್ ಸೀಪೇಜ್ ಇನ್ನೂ ನಮ್ಮ ಹತ್ರ ಬರ್ತಾ ಇದೆ. ಈವನ್ ರೈನ್ ವಾಟರ್ ಹಾರ್ವೆಸ್ಟಿಂಗಿಂದ ನಾವು ನೀರು ಕುಡಿತಾ ಇದ್ದೀವಿ. ಅದರಲ್ಲಿ ಫುಲ್ಲು ಸಿವೇಜ್ ವಾಟರ್ ಮಿಕ್ಸ್ ಆಗಿ ನಮ್ಮ ರೆಸಿಡೆಂಟ್ಸ್ಗೆ ನಮಗೆ ತುಂಬಾ ಕಷ್ಟ ಆಗಿ ವಾಟರ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಒಂದು ದುರ್ನಾತ, ಉಸಿರಾಟ ಸಮಸ್ಯೆ, ಅಧಿಕಾರಿಗಳ ಗಮನಕ್ಕೆ ಬಂದರೂ ಸ್ಪಂದಿಸ್ತಾ ಇಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡಿದ್ದಾರಾ? ಹೌದು ಶರ್ಮಿತಾ ಶೆಟ್ಟಿ, ಬೆಳ್ಳಂದೂರು ನಿವಾಸಿಗಳದ್ದು ಮಳೆ ಬಂದು ಹೋದ್ಮೇಲೆ ಮತ್ತಷ್ಟು ಚಿಂತಾಜನಕ ಪರಿಸ್ಥಿತಿ ಆಗಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಇದು ಬೆಳ್ಳಂದೂರು ಕೆರೆಯಿಂದ ಬರ್ತಾ ಇರುವಂತ ನೀರು, ರಾಜಕಾಲುವೆ ಮುಖಾಂತರವಾಗಿ ಬರ್ತಾ ಇರುವಂತ ನೀರು. ಇಲ್ಲಿ ಉಂಟಾಗಿರುವಂತ ಈ ಒಂದು ಕೆಟ್ಟ ಕೆಸರಿಗೆ ಒಂದು ರೀತಿಯಾದಂತಹ ಕೆಟ್ಟ ವಾಸನೆ ಬರ್ತಾ ಇದೆ. ಇದರಿಂದಾಗಿ ಬೆಳ್ಳಂದೂರಿನ ನಿವಾಸಿಗಳು ಬಹಳ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಮಳೆ ಬಂತು, ಪ್ರವಾಹ ಆಯಿತು, ಇದೀಗ ಮತ್ತೆ ಇದರಿಂದ ಆಗಿರುವಂತಹ ಸೈಡ್ ಎಫೆಕ್ಟ್ಸ್ ಗಳಲ್ಲಿ ಇದು ಕೂಡ ಒಂದು. ಇದರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು, ಬೇರೆ ಬೇರೆ ರೀತಿಯಾಗಿರುವಂತಹ ರೆಸಿಡೆನ್ಸ್ಗಳು ಎಲ್ಲರೂ ಕೂಡ ಇದೀಗ ಇದರಿಂದ ಬರ್ತಾ ಇರುವಂತಹ ವಾಸನೆಗೆ ರೋಸ್ ಹೋಗಿದ್ದಾರೆ, ಅವರು ಹೈರಾಣ ಆಗಿದ್ದಾರೆ. ಇದ್ರ ಸಂಬಂಧ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಲಾಯಿತು, ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಯಿತು. ಆದ್ರೆ ಇದುವರೆಗೂ ಕೂಡ ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ರೀತಿಯಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಆ ನೀರು, ಕೊಚ್ಚೆ ನೀರು ತುಂಬಿ ಕಂಪ್ಲೀಟ್ ಆಗಿ ಏನು ಕಪ್ಪು ಬಣ್ಣಕ್ಕೆ ಏನು ನೀರು ತಿರುಗಿರುವಂತದ್ದು. ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದಾವೆ, ಜನರು ಓಡಾಡ್ತಾರೆ, ಮುಖ್ಯ ರಸ್ತೆಗಳೆಲ್ಲವೂ ಕೂಡ ಬರುತ್ತೆ. ಇಕೋಸ್ಪೇಸ್ ಇಂದ ಕೇವಲ ಒಂದು 100 ಮೀಟರ್ ದೂರದಲ್ಲಿ ಮಾತ್ರ ಈ ರಾಜಕಾಲುವೆ ಅಥವಾ ಈ ಕೆರೆ ಇರುವಂತದ್ದು. ಅಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ವಾಸನೆ ಬರ್ತಾ ಇರುವಂತದ್ದು. ಹೀಗಾಗಿ ಏನು ಮಳೆ ಬಂದು ಫ್ಲಡ್ ಆಯಿತು. ಫ್ಲಡ್ ಈಗ ಇಳಿದು ಹೋದ್ಮೇಲೆನು ಇಲ್ಲಿನ ಜನರು ಪ್ರತಿದಿನ ಒಂದು ರೀತಿಯಲ್ಲಿ ಆ ಸಂಕಷ್ಟದ ವಾತಾವರಣದಲ್ಲಿರುವಂತದ್ದು. ಮನೆ ಒಳಗಡೆನೂ ಕೂಡ ಮಾಸ್ಕ್ ಹಾಕೊಂಡೇ ಇರಬೇಕು ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ ಶರ್ಮಿತಾ. ಅಡಿಗೆ ಮಾಡುವಾಗ್ಲೂ ಹಿರಿಯರು, ಸಣ್ಣವರು, ದೊಡ್ಡವರು ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡೇ 24 ಗಂಟೆ ಇರಬೇಕು ಅಂತಂದ್ರೆ ಅದು ಸಾಧ್ಯ ಆಗದಿರುವಂತಹ ಮಾತು. ಹೀಗಾಗಿ ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಅವರು ಯಾವುದೇ ರೀತಿಯಾಗಿರುವಂತಹ ಕ್ರಮ ಇದ್ರ ಬಗ್ಗೆ ತೆಗೆದುಕೊಂಡಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಶರ್ಟ್ ತೆಗೆದು ದೇವಸ್ಥಾನದ ಒಳಗೆ ಹೋಗುವಂತ ಪದ್ಧತಿಗೆ ವಿರೋಧ ವ್ಯಕ್ತವಾಗಿದೆ. ಶರ್ಟ್ ಬನಿಯನ್ ತೆಗೆಯುವಂತ ಪದ್ಧತಿಗೆ ತಡೆ ಹಾಕಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಗೆ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಈ ಪತ್ರವನ್ನ ಬರೆದಿದೆ. ಈ ದೇವಸ್ಥಾನದ ಒಳಗೆ, ಕೆಲವೊಂದು ದೇವಸ್ಥಾನಕ್ಕೆ ಹೋಗಬೇಕು ನೀವು ಅಂದ್ರೆ ಒಳಗೆ ಶರ್ಟ್ ಮತ್ತೆ ಬನಿಯನ್ ತೆಗಿಬೇಕು, ಇದು ಸರಿಯಲ್ಲ ಅಂತ ಇವರು ಹೇಳ್ತಿರೋದು, ಇವ್ರ ವಾದ. ಈ ಕುರಿತಂತೆ ಹಿಂದೂ ಧರ್ಮದಲ್ಲಿ ಯಾವುದೇ ಉಲ್ಲೇಖಗಳೂ ಇಲ್ಲ. ಭಕ್ತರ ಮೇಲೆ ಸುಮ್ಮನೆ ಅವೈಜ್ಞಾನಿಕ ಪದ್ಧತಿಯನ್ನ ಹೇರ್ತಾ ಇದ್ದಾರೆ. ಶರ್ಟ್ ತೆಗೆಯೋದ್ರಿಂದ, ಈ ಬನಿಯನ್ ತೆಗೆಯೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತಾನೂ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಹೇಳೋ ಪ್ರಕಾರ ಶರ್ಟ್ ತೆಗೆಯೋದ್ರಿಂದ, ಬನಿಯನ್ ತೆಗೆಯೋದ್ರಿಂದ ಒಬ್ಬರ ಮೈ ಇನ್ನೊಬ್ರಿಗೆ ತಾಗುತ್ತೆ. ಒಬ್ಬರ ಮೈ ಇನ್ನೊಬ್ರಿಗೆ ತಾಗಿದ್ರೆ, ಚರ್ಮ ರೋಗ ಇದ್ರೆ ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಇನ್ನು ಅಂಗವಿಕಲರಿಗೆ ಈ ಪದ್ಧತಿಯಿಂದ ಮುಜುಗರ ಆಗುತ್ತೆ. ದೇವಸ್ಥಾನಗಳಲ್ಲಿ ಶರ್ಟ್ ಮತ್ತೆ ಬನಿಯನ್ ತೆಗೆಸಬಾರದು. ದೇವಸ್ಥಾನಗಳಲ್ಲಿ ಈ ಕುರಿತಂತೆ ಬೋರ್ಡ್ ಏನ್ ಹಾಕಿದ್ದಾರೆ ಅದನ್ನ ತೆಗಿಬೇಕು. ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಈ ಆಗ್ರಹವನ್ನು ಮಾಡಿದೆ.
सॉवरेन सुब्रमण्य टेम्पल एंडोमेंट डिपार्टमेंट फाइल है, तो उसमें जो आरटीए मैंने लिया है ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ಭಕ್ತಾದಿಗಳು ಪ್ರವೇಶ ಮಾಡುವಾಗ ಗಂಡಸರು ಶರ್ಟ್ ಬನಿಯನ್ ತೆಗೆಯುವ ಬಗ್ಗೆ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಹೊರಡಿಸಲಾದ ಸರ್ಕಾರಿ ಆದೇಶ ಇರುವುದಿಲ್ಲ. ದೇರ್ ಇಸ್ ನೋ ಸಚ್ ಆರ್ಡರ್ ಫಾರ್ ರಿಮೂವಿಂಗ್ ದ ಶರ್ಟ್ ಅಂಡ್ बनियन बिफोर एंटरिंग द टेम्पल. इट्स आरटीए में जो लिया है ये डॉक्यूमेंट्स में उन्होंने दिया है, फिर वो भी इलीगल प्रैक्टिस वो कर रहे हैं. एपी गवर्नमेंट ऑफ कर्नाटका है, आयुक्त कार्यालय हिंदू धार्मिक संस्थे दत्ती इलाके, उसका भी मैंने जवाब दिया. ये सब देयर इज नो सच प्रैक्टिस. ये मंदिर का सुब्रमण्य टेम्पल का एंट्रेंस में है, एंट्रेंस में है. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.